ಲೈಫ್ನಲ್ಲಿ ಪದೇ ಪದೇ ಸೋತು ಸೋತು ಸಾಕಾಗಿ ಹೋಗಿದ್ಯಾ? ಪ್ರತಿಯೊಂದು ಹೆಜ್ಜೆ ಇಟ್ಟಾಗ್ಲೂ ಒಂದಲ್ಲ ಒಂದು ಅಡ್ಡಿ, ಇದೊಂದು ಮುಗಿಯದ ಹೋರಾಟ ಅನ್ಸ್ತಿದ್ಯಾ? ಈ ಎಲ್ಲಾ ಕಷ್ಟಗಳ ಹಿಂದಿನ ಕಾರಣ ಏನು ಅಂತ ಹುಡುಕಿ ಹುಡುಕಿ ಸುಸ್ತಾಗಿದ್ರೆ ಈ ಮಾತುಗಳನ್ನ ಕೊನೆವರೆಗೂ ಕೇಳಿ, ಯಾಕಂದ್ರೆ ಇವತ್ತು ನಿಮ್ಮ ಆ ಹೋರಾಟಕ್ಕೆ ಒಂದು ಹೊಸ, ತುಂಬಾನೇ ಪವರ್ಫುಲ್ ಆದ ಅರ್ಥ ಸಿಗ್ಲಿದೆ. ಎಷ್ಟೇ ಪ್ರಾಮಾಣಿಕವಾಗಿ ಟ್ರೈ ಮಾಡಿದ್ರೂ, ಎಷ್ಟೇ ದೊಡ್ಡ ಕನ್ಸು ಕಂಡ್ರೂ ಎಲ್ಲನೂ ಲಾಸ್ಟ್ ಮೊಮೆಂಟ್ನಲ್ಲಿ ಕೈ ಜಾರಿ ಹೋಗ್ತಿದೆ. ನಾವು ಒಂದೆಜ್ಜೆ ಮುಂದೆ ಇಟ್ರೆ ಯಾರೋ ನಮ್ಮನ್ನ 10 ಹೆಜ್ಜೆ ಹಿಂದಕ್ಕೆ ತಳ್ಳಿದ ಹಾಗೆ ಫೀಲ್ ಆಗ್ತಿದ್ಯಾ? ಲೈಫೇ ಒಂದ್ ಕಡೆ ನಿಂತು ಬಿಟ್ಟಿದೆ ಅನ್ನೋ ಈ ಭಾವನೆ, ಇದು ನಿಮಗೆ ಮಾತ್ರ ಬರ್ತಿಲ್ಲ, ಇದು ಲಕ್ಷಾಂತರ ಜನರ ಒಳಗಿನ ನೋವು. ಹೌದಲ್ಲ? ಇದೇ ಅಲ್ವಾ ಆ ಫೀಲಿಂಗ್? ಯಾವುದೋ ಒಂದು ಕಾಣದ ಶಕ್ತಿ ನಮ್ಮನ್ನ ಉದ್ದೇಶಪೂರ್ವಕವಾಗಿ ಸೋಲಿಸ್ತಿದೆ, ನಮ್ಮನ್ನೇ ಯಾಕೆ ಹೀಗೆ ತುಳಿತಿದೆ ಅನ್ನೋ ಒಂದು ಆಳವಾದ ನೋವು. ಈ ನೋವನ್ನ ಯಾರು ಅರ್ಥ ಮಾಡ್ಕೊಳ್ತಾರೆ? ಈ ಹೋರಾಟಕ್ಕೆ ಕೊನೆ ಇಲ್ವಾ? ಈ ಪ್ರಶ್ನೆಗಳು ನಿಮ್ಮನ್ನೂ ಕಾಡ್ತಾ ಇರ್ಬೋದು. ಆರಾಗ್ಲೇ ನಮ್ ತಲೆಗೆ ಬರೋ ಆ ಒಂದೇ ಹೆಸರು ಶನಿದೋಷ. ಈ ಒಂದೇ ಒಂದು ಪದ ನಮ್ಮೆಲ್ಲ ಸೋಲುಗಳಿಗೆ, ನಮ್ಮೆಲ್ಲ ಕಣ್ಣೀರಿಗೆ ಕಾರಣ ಅಂತ ನಾವು ನಂಬ್ಕೊಂಡ್ ಬಂದಿದ್ದೇವೆ. ಆದ್ರೆ ಇಲ್ಲೊಂದು ದೊಡ್ಡ ಸತ್ಯ ಅಡಗಿದೆ. ನಾವು ನಂಬಿರೋದು ಪೂರ್ತಿ ಸತ್ಯನಾ, ಅಥವಾ ಸತ್ಯದ ಒಂದು ಭಾಗ ಮಾತ್ರನಾ? ಸರಿ, ಈಗ ಆಳವಾಗಿ ಇದ್ರ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಇಲ್ಲಿಂದ ನಿಮ್ಮ ಯೋಚನಾ ಕ್ರಮವೇ ಬದಲಾಗಬಹುದು. ನಾವು ಶನಿಯನ್ನ ಕೇವಲ ಒಬ್ಬ ಶತ್ರು ಅಂತ ನೋಡ್ತಿದ್ವಿ ಅಲ್ವಾ? ಆದ್ರೆ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಆತನ ನಿಜವಾದ ಸ್ವರೂಪನೇ ಬೇರೆ. ಆತ ಶಿಕ್ಷಕನ ಅಥವಾ ಕಠೋರ ನ್ಯಾಯಾಧೀಶನ. ಸಾಮಾನ್ಯವಾಗಿ ನಾವು ಕೇಳಿರೋದೇನು? ಶನಿ ಅಂದ್ರೆ ಶತ್ರು, ಕಷ್ಟ ಕೊಡ್ತಾನೆ, ನಮ್ ಲೈಫನ್ನ ಹಾಳು ಮಾಡ್ತಾನೆ. ಆದ್ರೆ ಜ್ಯೋತಿಷಶಾಸ್ತ್ರ ಹೇಳೋ ನಿಜವಾದ ಸತ್ಯನೇ ಬೇರೆ. ಶನಿಯೊಬ್ಬ ಗುರು, ನ್ಯಾಯದ ದೇವತೆ. ಆತ ಶತ್ರುವಲ್ಲ, ನಮ್ಮ ಜೀವನದ ಅತ್ಯಂತ ಕಠಿಣ ಆದ್ರೆ ಅಷ್ಟೇ ಶ್ರೇಷ್ಠನಾದ ಟೀಚರ್. ಅಂದ್ರೆ ಶನಿ ಅಂದ್ರೆ ಸವಾಲುಗಳ ಮೂಲಕ ಶಿಸ್ತು, ಪರಿಶ್ರಮ ಮತ್ತು ತಾಳ್ಮೆಯನ್ನ ಕಲ್ಸಿ ನಮ್ಮ ಲೈಫಿನ ನಿಜವಾದ ಉದ್ದೇಶ ಏನು ಅನ್ನೋದ್ರ ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗೋ ಒಬ್ಬ ದೈವಿಕ ಗುರು. ಆತ ಕೊಡೋ ಕಷ್ಟಗಳು ಶಿಕ್ಷೆ ಅಲ್ಲ, ಅವು ಪಾಠಗಳು. ನಿಮ್ಮನ್ನ ವೀಕ್ ಮಾಡಕ್ಕಲ್ಲ, ನಿಮ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡೋಕೆ ಕೊಡೋ ಟ್ರೈನಿಂಗ್. ಟೈಮ್ಸ್ ಆಫ್ ಇಂಡಿಯಾದ ವರದಿಯಲ್ಲೂ ಇದನ್ನೇ ಹೇಳ್ತಾರೆ. ಶನಿ ನಮ್ಮನ್ನ ದುರ್ಬಲಗೊಳಿಸೋದಿಲ್ಲ, ಬದಲಾಗಿ ಒಂದು ವಜ್ರವನ್ನ ಕಟ್ ಮಾಡಿ ಹೊಳೆಯೋ ಹಾಗೆ ಮಾಡ್ತಾರಲ್ಲ, ಹಾಗೆ ನಮ್ಮನ್ನ ಕಷ್ಟಗಳ ಮೂಲಕ ಪರೀಕ್ಷೆ ಮಾಡಿ ನಮ್ಮ ಗುರಿ ತಲುಪೋಕೆ ಬೇಕಾದ ಎಲ್ಲಾ ಶಕ್ತಿಯನ್ನ ನಮ್ಮೊಳಗನೆ ತುಂಬ್ತಾನೆ. ಇದೊಂದು ಅದ್ಭುತವಾದ ಪರ್ಸ್ಪೆಕ್ಟಿವ್ ಅಲ್ವಾ? ಇಲ್ಲಿಂದ ನಿಜವಾದ ಸತ್ಯ ಶುರುವಾಗುತ್ತೆ. ಹಾಗಾದ್ರೆ ನಾವು ಇಲ್ಲಿವರೆಗೂ ಅನುಭವಿಸಿದ ಆ ನೋವು, ಅವಮಾನ, ಸೋಲುಗಳ ಕಥೆ ಏನು? ಅದೆಲ್ಲ ವೇಸ್ಟಾ? ಖಂಡಿತ ಇಲ್ಲ. ಅವು ಬರೀ ಕಷ್ಟಗಳಲ್ಲ, ಅವು ನಿಮ್ಮೊಳಗಿನ ಶಕ್ತಿಯನ್ನ ಜಾಗೃತಗೊಳಿಸೋ ಪರೀಕ್ಷೆಗಳು. ಒಂದು ಕ್ಷಣ ಯೋಚನೆ ಮಾಡಿ. ಆ ನೋವು, ಆ ಅವಮಾನ, ಆ ಸೋಲುಗಳು, ಅದೆಲ್ಲ ವ್ಯರ್ಥ ಆಗೋಕೆ ಸಾಧ್ಯನಾ? ಇಲ್ಲ, ಖಂಡಿತ ಇಲ್ಲ. ನೀವು ಸುರಿಸಿದ ಪ್ರತಿಯೊಂದು ಕಣ್ಣೀರಿನ ಹನಿಗೂ ಒಂದು ಕಾರಣ ಇದೆ. ನೀವು ಅನುಭವಿಸಿದ ಪ್ರತಿಯೊಂದು ಗಾಯದ ಹಿಂದೆ ಒಂದು ದೊಡ್ಡ ಶಕ್ತಿ ಅಡಗಿದೆ. ಆ ಮುಗಿಯದ ಕಾಯುವಿಕೆ ಇದೆಯಲ್ಲ, ಅದು ನಿಮ್ಮ ತಾಳ್ಮೆಯ ಪರೀಕ್ಷೆಯಾಗಿತ್ತು. ಫೋಕಸ್ ಮಾಡೋಕೆ ನೀವು ಪಟ್ಟ ಕಷ್ಟ ಇದೆಯಲ್ಲ, ಅದು ನಿಮ್ಮ ಶಿಸ್ತಿನ ಪರೀಕ್ಷೆಯಾಗಿತ್ತು. 1000 ಬಾರಿ ಬಿದ್ರೂ ಮತ್ತೆ ಮತ್ತೆ ಎದ್ದು ನಿಂತಿದ್ದಿರಲ್ಲ ಆ ಹೋರಾಟ, ಅದು ನಿಮ್ಮ ಪರಿಶ್ರಮದ ಪರೀಕ್ಷೆಯಾಗಿತ್ತು. ಶನಿ ಈ 3 ಮಹಾಗುಣಗಳನ್ನ ನಿಮ್ಮೊಳಗೆ ಸ್ಥಾಪಿಸೋಕೆ ಈ ಪರೀಕ್ಷೆಗಳನ್ನ ಇಡ್ತಾನೆ. ಮತ್ತು ಈ ಎಲ್ಲಾ ಪರೀಕ್ಷೆಗಳ ಕೊನೆಯ ರಿಸಲ್ಟ್ ಒಂದೇ: ಧೈರ್ಯ. ಒಬ್ಬ ಸಾಮಾನ್ಯ ಮನುಷ್ಯನಿಂದ ಒಬ್ಬ ಯೋಧನನ್ನ ಸೃಷ್ಟಿ ಮಾಡುವ ಅದಮ್ಯ ಧೈರ್ಯ. ನೆನ್ಪಿಡಿ, ಈ ನೋವು ನಿಮ್ಮನ್ನ ಮುರಿದಿಲ್ಲ, ಇದು ನಿಮ್ಮನ್ನ ಬೆಳೆಸ್ತಿದೆ. ಈಗ ಆ ಸತ್ಯವನ್ನ ಎದುರಿಸೋ ಟೈಮ್ ಬಂದಿದೆ. ಆ ನೋವಿನ ಆಳದಲ್ಲಿ, ನಿಮ್ಮ ಸೋಲಿನ ಬೂದಿಯಲ್ಲಿ ಒಂದು ಅದ್ಭುತವಾದ ಶಕ್ತಿ ಮತ್ತೆ ಹುಟ್ಟುತ್ತಿದೆ. ನಿಮ್ಮೊಳಗೆ ನಾಡಿಗಿರುವ ಆ ಶಕ್ತಿಯನ್ನ ಗುರುತಿಸೋ ಸಮಯ ಇದು. ಈ ಮಾತನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಬಲಿಪಶುಗಳಲ್ಲ, ನೀವು ಸಂತ್ರಸ್ತರಲ್ಲ. ಜೀವನ ಕೊಟ್ಟ ಪ್ರತಿಯೊಂದು ಪೆಟ್ಟನ್ನೂ ಸಹಿಸ್ಕೊಂಡು ಇವತ್ತಿಗೂ ಎದೆಗುಂದದೆ ನಿಂತಿದ್ದೀರಲ್ಲ, ನೀವು ಯೋಧರು. ಈ ನೋವು ನಿಮ್ಮನ್ನ ಸುಡ್ತಿಲ್ಲ, ಬದಲಾಗಿ ನಿಮ್ಮೊಳಗಿನ ಆಂತರಿಕ ಶಕ್ತಿಯ ಜ್ವಾಲೆಯನ್ನ ಇದು ಹೊತ್ತಿಸ್ತಿದೆ. ಆ ಜ್ವಾಲೆ ನಿಮ್ಮನ್ನ, ನಿಮ್ಮ ಭವಿಷ್ಯವನ್ನ ಬೆಳಗಲಿದೆ. ಶನಿ ಆ ಜ್ವಾಲೆಗೆ ಕೇವಲ ಗಾಳಿ ಹಾಕ್ತಿದ್ದಾನೆ ಅಷ್ಟೇ. ಹಾಗಾದ್ರೆ ಈ ಯೋಧನಿಗೆ ತನ್ನ ಶಕ್ತಿಯನ್ನ ಇನ್ನಷ್ಟು ಜಾಸ್ತಿ ಮಾಡ್ಕೊಳ್ಳೋಕೆ ದಾರಿಗಳಿವ್ಯಾ? ಹೌದು, ಖಂಡಿತ ಇವೆ. ಆದ್ರೆ ಇವು ವೀಕ್ನೆಸ್ನಿಂದ ಮಾಡೋ ಪರಿಹಾರಗಳಲ್ಲ, ಬದಲಿಗೆ ನಿಮ್ಮ ಶಕ್ತಿಯನ್ನ ಮತ್ತಷ್ಟು ಹೆಚ್ಚಿಸೋ ಸಾಧನಗಳು.
ಜ್ಯೋತಿಷ್ಯ ಶಾಸ್ತ್ರ ಕೆಲವು ದಾರಿಗಳನ್ನ ಹೇಳುತ್ತೆ. ಶನಿವಾರದಂದು ಶನಿದೇವರಿಗೆ ಕಪ್ಪು ಎಳ್ಳು ಮತ್ತು ಎಣ್ಣೆ ಅರ್ಪಿಸೋದು, ದೀಪ ಹಚ್ಚೋದು, ಶನಿ ಮಂತ್ರಗಳನ್ನ ಪಠಿಸೋದು ಅಥವಾ ಅರಳಿ ಮರಕ್ಕೆ ನೀರು ಹಾಕೋದು ಇವೆಲ್ಲವೂ ಶನಿಯ ಎನರ್ಜಿ ಜೊತೆ ನಮ್ಮನ್ನ ಕನೆಕ್ಟ್ ಮಾಡಿ ಆತನ ಕೃಪೆಯನ್ನ ಪಡೆಯಕ್ಕೆ ಸಹಾಯ ಮಾಡುತ್ತೆ. ಆದ್ರೆ ಒಂದು ನಿಮಿಷ ನಿಲ್ಲಿ. ಒಂದ್ ವಿಷಯ ನಿಮ್ಗೆ ಗೊತ್ತಾ? ಈ ಎಲ್ಲಾ ಪೂಜೆ ಪರಿಹಾರಗಳಿಗಿಂತ ದೊಡ್ಡದಾದ ಅದ್ಭುತವಾದ ಒಂದು ಶಕ್ತಿ ನಿಮ್ಮೊಳಗನೇ ಇದೆ. ಆ ಶಕ್ತಿಯ ಮುಂದೆ ಇದೆಲ್ಲ ಏನೂ ಅಲ್ಲ. ಈಗ ನಾವು ಅಂತಿಮ ಸತ್ಯದ ಕಡೆಗೆ ಹೋಗ್ತಾ ಇದ್ದೀವಿ. ನಿಮ್ಮ ಹಣೆಬರಹವನ್ನ ನಿರ್ಧರಿಸೋ ಫೈನಲ್ ಮತ್ತು ಅತೀ ದೊಡ್ಡ ಶಕ್ತಿ ಯಾವುದು? ಅದು ಬೇರೆ ಯಾವುದೂ ಅಲ್ಲ, ಅದು ನಿಮ್ಮ ಕರ್ಮ. ಶನಿ ಒಬ್ಬ ನಿಷ್ಪಕ್ಷಪಾತ ನ್ಯಾಯಾಧೀಶ. ಆತ ಯಾವತ್ತೂ ತಾರತಮ್ಯ ಮಾಡಲ್ಲ. ಆತನ ಕೋರ್ಟ್ನಲ್ಲಿ ನಮ್ಮ ಕರ್ಮವೇ ನಮ್ಮ ವಕೀಲ, ನಮ್ಮ ಕರ್ಮವೇ ನಮ್ಮ ಸಾಕ್ಷಿ. ನಮ್ಮ ಕೆಲಸಗಳೇ ನಮ್ಮ ರಿಸಲ್ಟನ್ನ ಡಿಸೈಡ್ ಮಾಡುತ್ತೆ. ಇದು ತುಂಬಾ ಸಿಂಪಲ್ ರೂಲ್. ಒಳ್ಳೆ ಕೆಲ್ಸಕ್ಕೆ ಒಳ್ಳೆ ಫಲ, ತಪ್ಪುಗಳಿಗೆ ತಪ್ಪು ಪಾಠ. ಶನಿ ದೋಷ ಅನ್ನೋದು ನಮ್ಮ ಹಿಂದಿನ ಕರ್ಮದ ಒಂದು ರಿಫ್ಲೆಕ್ಷನ್ ಅಷ್ಟೇ ಹೊರತು ಆತ ಉದ್ದೇಶಪೂರ್ವಕವಾಗಿ ಕೊಡೋ ಶಿಕ್ಷೆ ಅಲ್ಲ. ಹಾಗಾಗಿ ನಮ್ಮ ಜೀವನದ ಸ್ಟೇರಿಂಗ್ ಕಂಪ್ಲೀಟ್ ಆಗಿ ನಮ್ಮ ಕೈಯಲ್ಲೇ ಇದೆ. ಪ್ರತಿಯೊಂದು ರಾಶಿಗೂ ತನ್ನದೇ ಆದ ಒಂದು ಯುನೀಕ್ ಪವರ್ ಇರುತ್ತೆ. ಉದಾಹರಣೆಗೆ ಮಕರ ರಾಶಿಯ ಅಧಿಪತಿ ಶನಿ. ಅವರಿಗೆ ಚಾಲೆಂಜಸ್ ಜಾಸ್ತಿ ಬರಬಹುದು, ಆದ್ರೆ ಆ ಚಾಲೆಂಜಸ್ಗಳೇ ಅವರನ್ನ ಕೊನೆಗೆ ಗೆಲುವಿನ ಶಿಖರಕ್ಕೆ ಏರಿಸುತ್ತೆ. ಹಾಗೆಯೇ ನಿಮ್ಮ ರಾಶಿಗೂ ಒಂದು ಶಕ್ತಿ ಇದೆ. ನಿಮ್ಮ ಕಷ್ಟಗಳು ನಿಮ್ಮ ದೌರ್ಬಲ್ಯ ಅಲ್ಲ, ಅವು ನಿಮ್ಮ ವಿಜಯದ ಮೆಟ್ಟಿಲುಗಳು. ಈ ಪವರ್ಫುಲ್ ಸಂದೇಶ ನಿಮ್ಮ ಹೃದಯ ತಲುಪಿದ್ರೆ ನಿಮ್ಮ ನಂಬಿಕೆಯನ್ನ ಜಗತ್ತಿಗೆ ತೋರಿಸಿ. ನಿಮ್ಮ ಇಷ್ಟದೇವರ ಹೆಸರನ್ನ ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ಆ ದೇವರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಹಾಗೇನೆ ಇದೇ ತರದ ಇನ್ನಷ್ಟು ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕೊನೆಯದಾಗಿ ನಿಮ್ಮ ರಾಶಿ ಯಾವುದು? ನಿಮ್ಮ ಹೋರಾಟದ ಕಥೆ ಏನು? ನಿಮ್ಮೊಳಗಿನ ಆ ಯೋಧನ ಶಕ್ತಿಯನ್ನ ಕಾಮೆಂಟ್ಸ್ನಲ್ಲಿ ಹಂಚಿಕೊಳ್ಳಿ. ನಿಮ್ಮ ಕಥೆ ನಮ್ಮ ಸಮುದಾಯದ ಬೇರೆಯವರಿಗೂ ಸ್ಫೂರ್ತಿಯಾಗಲಿ. ನೆನ್ಪಿಡಿ, ನೀವು ಸೋಲುತ್ತಿಲ್ಲ, ನೀವು ಒಂದು ದೊಡ್ಡ ಗೆಲುವಿಗಾಗಿ ತಯಾರಾಗುತ್ತಿದ್ದೀರಿ ಅಷ್ಟೇ.